ಭಿಕ್ಷೆ ಬೇಡ್ತಾ ಇದ್ದಂತಹ ಮಗುವಿನ ಜೀವನವೇ ಬದಲಾದ ಕಥೆ. ಬಡ ಮಗುವಿಗೆ ದುಬೈ ದಂಪತಿ ಕೊಟ್ಟ ಹೊಸ ಬೆಳಕು. ಇದು ಹೃದಯ ನವಿರಿಸುವ ನಿಜವಾದ ಕಥೆ. ದುಃಖದಿಂದ ಆರಂಭವಾಗಿ ಆಶಯ ಬೆಳಕಿನಲ್ಲಿ. ಸ್ನೇಹಿತರು ನಮಸ್ಕಾರ. HBS ನ್ಯೂಸ್ ಇನ್ಫೋದ ಇನ್ನೊಂದು ವಿಶೇಷವಾದ ಸಂಚಿಕೆಗೆ ನಿಮಗೆಲ್ಲರಿಗೂ ಕೂಡ ಆದರದ ಸ್ವಾಗತ. ಭಿಕ್ಷೆ ಬೇಡ್ತಿದ್ದಂತಹ ಮಗುವಿನ ಜೀವನಕ್ಕೆ ದುಬೈ ದಂಪತಿ ಕೊಟ್ಟ ಹೊಸ ಬೆಳಕು. ಹೃದಯ ನವಿರಿಸುವ ನಿಜವಾದ ಕಥೆ. ನಮ್ಮ ಸಮಾಜದಲ್ಲಿ ಕೆಲ ಕಥೆಗಳು ಇರುತ್ತವೆ. ಅವನ್ನ ಕೇಳಿದಾಗ ಮನಸ್ಸೇ ನಡುಗುತ್ತೆ. ಕೆಲವು ಕಥೆಗಳು ಕಣ್ಣೀರು ತರಿಸ್ತವೆ. ಆದರೆ ಇವತ್ತಿನ ಕಥೆ ದುಃಖದಿಂದ ಆರಂಭವಾಗಿ ಆಶಯ ಬೆಳಕಿನಲ್ಲಿ ಮುಗಿಯುವಂತಹ ಕಥೆ. ಇದು ಒಂದು ಚಿಕ್ಕ ಮಗು, ಒಂದು ಅಸಹಾಯಕ ತಾಯಿ ಮತ್ತು ಒಂದು ಅದ್ಭುತ ಬದಲಾವಣೆಯ ಕಥೆ. ಈ ಕಥೆ ಶುರುವಾಗೋದು ಚಿಕ್ಕಬಳ್ಳಾಪುರದ ಒಂದು ಬೀದಿಯಿಂದ. ಚಿಕ್ಕಬಳ್ಳಾಪುರದ ಒಂದು ಬೀದಿ, ಅಲ್ಲಿ ದಿನವೂ ಜನರು ಓಡಾಡ್ತಾ ಇದ್ರು. ಆದರೆ ಆ ಜನಸಾಗರದ ಮಧ್ಯೆ ಒಬ್ಬ ತಾಯಿ ತನ್ನ ಚಿಕ್ಕ ಮಗುವಿನ ಜೊತೆ ಭಿಕ್ಷೆ ಬೇಡುತ್ತಾ ಬದುಕನ್ನು ಸಾಗಿಸ್ತಾ ಇತ್ತು. ಆ ಮಗುವಿನ ಕಣ್ಣುಗಳಲ್ಲಿ ಹಸಿವು ಇತ್ತು, ಆದರೆ ಆ ಕಣ್ಣುಗಳಲ್ಲಿ ಇನ್ನೊಂದು ನೋವು ಕೂಡ ಇತ್ತು. ಅದೇ ಆರೋಗ್ಯದ ಸಮಸ್ಯೆ. ಆ ಮಗುವಿಗೆ ಹುಟ್ಟಿನಿಂದಲೇ ಹೃದಯ ಸಮಸ್ಯೆ ಇತ್ತು ಅಂತ ತಿಳಿದು ಬಂದಿರೋದು. ಒಂದು ದಿನ ಆ ತಾಯಿ ಒಂದು ದೊಡ್ಡ ನಿರ್ಧಾರಕ್ಕೆ ಬಂದರು. ನಾನು ಈ ಮಗುವನ್ನ ಸಾಕೋಕೆ ಆಗ್ತಾ ಇಲ್ಲ, ಇದಕ್ಕೆ ಒಳ್ಳೆಯ ಜೀವನ ಕೂಡ ಕೊಡೋಕೆ ನನ್ನಿಂದ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನಿರಾಶೆಯಾದ ಆ ತಾಯಿ ತನ್ನ ಮಗುವನ್ನ ಮಾರಾಟ ಮಾಡೋಕೆ ಮುಂದಾಗಿತ್ತು. ಆದರೆ ಅದೇ ಸಮಯದಲ್ಲಿ ನೋಡಿ ಒಂದು ಅದ್ಭುತವೇ ನಡೆದು ಹೋಗಿತ್ತು. ಈ ವಿಷಯ ತಿಳಿದ ಕೂಡಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದರು. ಅವರು ಆ ತಾಯಿಯ ಮನವೊಲಿಸಿದರು. ಈ ಮಗು ಮಾರಾಟವಾಗಬಾರದು, ಇದಕ್ಕೆ ನಾವು ಉತ್ತಮವಾದ ಜೀವನವನ್ನು ಕೊಡ್ತೇವೆ ಅಂತ ಭರವಸೆ ನೀಡಿದರು. ಕೊನೆಗೆ ಆ ಮಗು ಸರ್ಕಾರದ ವಶಕ್ಕೆ ಬಂದಿತ್ತು. ನಂತರ ಏನಾಯ್ತು ಗೊತ್ತಾ? ಮಗುವಿನ ವೈದ್ಯಕೀಯ ಪರೀಕ್ಷೆ ಮಾಡಲಾಯಿತು. ಅಲ್ಲಿ ಒಂದು ಕಹಿ ಸತ್ಯ ಹೊರಬಂತು. ಅದೇನೆಂದ್ರೆ ಆ ಮಗುವಿಗೆ ಹೃದಯ ಸಮಸ್ಯೆ ಇದೆ ಅನ್ನೋದು. ಇದು ಸಾಮಾನ್ಯ ಸಮಸ್ಯೆಯಾಗಿರಲಿಲ್ಲ, ಭವಿಷ್ಯದಲ್ಲಿ ಶಸ್ತ್ರಚಿಕಿತ್ಸೆ ಅಗತ್ಯವಾಗುವಂತಹ ಗಂಭೀರವಾದ ಸಮಸ್ಯೆಯಾಗಿದೆ. ಆಮೇಲೆ ನೋಡಿ ಆರಂಭವಾಯಿತು ಒಂದು ಕಠಿಣವಾದ ಪ್ರಯಾಣ. ಆ ಮಗು 5 ವರ್ಷಗಳ ಕಾಲ ಸರ್ಕಾರಿ ಆಶ್ರಯದಲ್ಲಿ ಬೆಳೆಯಿತು. ಅಧಿಕಾರಿಗಳು ಅದನ್ನ ತನ್ನ ಮಗುವಿನಂತೆ ನೋಡಿಕೊಂಡ್ರು. ಆದ್ರೆ ಒಂದು ಪ್ರಶ್ನೆ ಮಾತ್ರ ಸದಾ ಕಾಡ್ತಾ ಇತ್ತು. ಅದೇನಂದ್ರೆ ಈ ಮಗುವಿಗೆ ಮನೆ ಸಿಗುತ್ತಾ, ಯಾರಾದ್ರೂ ಇದನ್ನ ದತ್ತು ತೆಗೆದುಕೊಳ್ತಾರಾ ಎನ್ನೋ ಗಂಭೀರವಾದ ಪ್ರಶ್ನೆ. ಹಲವಾರು ಕುಟುಂಬಗಳು ಬಂದವು, ಮಗುವನ್ನ ನೋಡಿದವು. ಆದ್ರೆ ಹೃದಯ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಯಾರು ಕೂಡ ಮುಂದೆ ಬರಲಿಲ್ಲ. ಇದು ನಿಜಕ್ಕೂ ನೋವುಂಟು ಮಾಡುವ ಸಂಗತಿಯಾಗಿತ್ತು. ಆದರೆ ಜೀವನ ಯಾವಾಗಲೂ ಕತ್ತಲೆಯಲ್ಲೇ ಇರೋದಿಲ್ಲ ಅನ್ನೋದಕ್ಕೆ ಒಂದು ನಿದರ್ಶನದಂತೆ ಒಂದು ದಿನ ದುಬೈನಲ್ಲಿ ವಾಸಿಸುವಂತಹ ಭಾರತೀಯ ಮೂಲದ ದಂಪತಿಗಳು ಈ ಮಗುವಿನ ಬಗ್ಗೆ ತಿಳಿದುಕೊಂಡರು. ಅವರು ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ. ಈ ಮಗುವಿಗೆ ನಾವು ಅಪ್ಪ ಅಮ್ಮ ಆಗ್ತೀವಿ, ಇದಕ್ಕೆ ಚಿಕಿತ್ಸೆಯನ್ನ ನಾವು ಕೊಡಿಸ್ತೀವಿ ಅಂತ ನಿರ್ಧರಿಸಿದರು. ಅವರಿಗೆ ಈ ಮಗು ಸಮಸ್ಯೆಯಾಗಿರಲಿಲ್ಲ, ಅವರಿಗೆ ಒಂದು ಜವಾಬ್ದಾರಿ ಅಂತ ಅನ್ನಿಸ್ತು. ಅವರು ದತ್ತು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದರು. ಆ ದಿನ ಆ ಮಗುವಿನ ಜೀವನದಲ್ಲಿ ಹೊಸ ಅಧ್ಯಾಯವೇ ಆರಂಭವಾಗಿತ್ತು. ಅಂದು ಏಪ್ರಿಲ್ 23, 2026 ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಆ ಚಿಕ್ಕ ಮಗು ತನ್ನ ಹೊಸ ಅಪ್ಪ ಅಮ್ಮನ ಜೊತೆ ದುಬೈ ಕಡೆಗೆ ಹಾರಾಟವನ್ನು ಪ್ರಾರಂಭಿಸಿತು. ಆ ಕ್ಷಣ ಅಲ್ಲಿದ್ದ ಅಧಿಕಾರಿಗಳ ಕಣ್ಣು ತುಂಬಿ ಹೋಗಿತ್ತು. ಈ ಮಗು ಈಗ ಸುರಕ್ಷಿತವಾಗಿದೆ, ಇದಕ್ಕೆ ಒಳ್ಳೆಯ ಭವಿಷ್ಯ ಸಿಗುತ್ತೆ ಅಂತ ಆಶಿಸಿದರು. ವೈದ್ಯರು ಹೇಳೋ ಪ್ರಕಾರ ಆ ಮಗುವಿಗೆ ಈಗ ತಕ್ಷಣದ ಸಮಸ್ಯೆ ಇಲ್ಲ, ಆದರೆ ಇನ್ನು 2 ವರ್ಷಗಳ ನಂತರ ಸಣ್ಣ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಅನ್ನೋದು. ಆದರೆ ದುಬೈ ದಂಪತಿ ಹೇಳಿದ ಮಾತು ಏನು ಗೊತ್ತಾ? ನಾವು ಚಿಕಿತ್ಸೆಯನ್ನ ಕೊಡಿಸ್ತೇವೆ, ಇದನ್ನ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡ್ತೇವೆ ಅನ್ನೋ ಅವರ ಮಾತು ಈ ಕಥೆಯ ಅತ್ಯಂತ ಸುಂದರ ಭಾಗ ಅಂತ ಹೇಳಿದ್ರೆ ಅತಿಶಯೋಕ್ತಿಯಲ್ಲ. ಒಂದು ಕಾಲದಲ್ಲಿ ಭಿಕ್ಷೆ ಬೇಡುತ್ತಿದ್ದಂತಹ ಈ ಮಗು ಇಂದು ಅಂತಾರಾಷ್ಟ್ರೀಯ ವಿಮಾನದಲ್ಲಿ ದುಬೈಗೆ ಹಾರ್ತಾ ಇದೆ. ಇದು ಕೇವಲ ಕಥೆಯಲ್ಲ, ಇದು ನಿಜ ಜೀವನದ ಅದ್ಭುತ ತಿರುವು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಕಥೆ ನಮಗೆ ಒಂದು ಪಾಠವನ್ನು ಕಲಿಸುತ್ತೆ. ಅದೇನೆಂದ್ರೆ ಪ್ರೀತಿ ಇದ್ರೆ ಜೀವನವೇ ಬದಲಾಗುತ್ತೆ, ಅವಕಾಶ ಸಿಕ್ಕಿದ್ರೆ
ಭವಿಷ್ಯವೇ ಬೆಳಕಾಗುತ್ತೆ. ಕೊನೆಯಲ್ಲಿ ನಾವು ಎಲ್ಲರೂ ಕೂಡ ಆ ಮಗುವಿಗೆ ಹಾರೈಸೋಣ, ನಿನ್ನ ಜೀವನ ಸುಖವಾಗಿರಲಿ, ನೀನು ದೊಡ್ಡ ಸಾಧನೆ ಮಾಡು ಅಂತ. ಈ ಕತೆ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಇಂತಹ ನಿಜ ಘಟನೆಗಳಿಗೋಸ್ಕರ HBS ನ್ಯೂಸ್ ಇನ್ಫೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಮತ್ತೆ ಭೇಟಿಯಾಗೋಣ.